ಜೂನ್ನಿಂದ ಈ ತಿಂಗಳು ಕೊನೆಯಲ್ಲಿ ಮತ್ತೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಹಡಗಲಿಗೆ ಇನ್ನೊಂದ್ಸರಿ. ಎಲ್ಲ ರೀತಿ ಅಲ್ಲಿ ಏನೇನೋ ತಾಂತ್ರಿಕ ದೋಷಗಳು ಮತ್ತೆ ಏನೇನೋ ಪ್ರಾಬ್ಲಮ್ ಇದೆ ಎಲ್ಲದನ್ನೂ ಅಟೆಂಡ್ ಮಾಡಿದ್ದೀವಿ. ಒಂದು 3 ಅದಕ್ಕೋಸ್ಕರ ಆ ಪ್ರಶಸ್ತಿ ನಾವು ನಾನೇ ಹೇಳ್ಕೊಂಡು ಬಂದು ಅವ್ರಿಗೆ ಕೂಡ ನೀವು ಇಂಥ ಸಂದರ್ಭದಲ್ಲಿ ಕೊಡ್ತಾ ಇದ್ರು ನಾನು ಶಾಸಕರ ಹತ್ರ ಫೋನ್ ಮಾಡಿದಾಗ ಅವ್ರಿಗೆ ಪತ್ರಿಕಾಗೋಷ್ಠಿಗೆ ಬಂದು ವಿತರಣೆ ಮಾಡಿದ್ರಾಯಿತು. ಅದಕ್ಕೋಸ್ಕರ ಸಹಕಾರ ಕ್ಷೇತ್ರದಲ್ಲಿ ನಿರಂತರ 25-30 ವರ್ಷಗಳ ಕಾಲ ಸೊಸೈಟಿ ಸದಸ್ಯರಾಗಿ, ಮಿನಿಸ್ಟರ್ ಬ್ಯಾಂಕಿನ ಮೆಂಬರ್ ಆಗಿ ಮತ್ತು ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಕೂಡ ನಮ್ಮ ತಾಲೂಕಿನ ಮುಖಂಡರಾಗಿದ್ದಾರೆ. ಸಹೋದರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರು ಸಾಧನೆ ಮಾಡಿದ್ದಾರೆ. ಅದನ್ನು ಗುರುತಿಸಿ ಕನ್ನಡಪ್ರಭ ಸುವರ್ಣ ದಿವಸ ಸಾಕಾರತ್ನ ಪ್ರಶಸ್ತಿಯನ್ನು ನಿಜಗಳು ಅರ್ಥಪೂರ್ಣ ಅಂತ ಇಂಥ ವೇದಿಕೆಗಳನ್ನು ವಿತರಣೆ ಮಾಡೋದ್ರಿಂದ ಆ ಒಂದು ಪ್ರಶಸ್ತಿ ಅರ್ಥಪೂರ್ಣ ಆಗಿದೆ. ಶಾಸಕರಲ್ಲಿ ಅವರಿಗೆ ಈ ಪ್ರಶಸ್ತಿನ ಈ ಸಂದರ್ಭದಲ್ಲಿ ವಿತರಣೆ ಮಾಡಲಿಕ್ಕೆ ನಮ್ಮ ಕನ್ನಡಪ್ರಭ ಬ್ಯೂರೋ ಚೀಫ್ ಮಲ್ಲಿಕಾರ್ಜುನ ಸಿದ್ದಣ್ಣ ಅವರು ಒಂದು ಆದೇಶದ ಮೇರೆಗೆ ಶಾಸಕರ ಮುಖಾಂತರ ತಿಪ್ಪೇಸ್ವಾಮಿಯವರಿಗೆ ಈ ಸಂದರ್ಭದಲ್ಲಿ ಆ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗ್ತದೆ. ತಿಪ್ಪೇಸ್ವಾಮಿಯವರು ಅದನ್ನು ಸ್ವೀಕರಿಸಬೇಕಂತ ಈ ಮೂಲಕ ಹಲೋ ಸರ್, ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಕೂಡ್ಲಿಗಿ ತಾಲೂಕಿನ ಎಲ್ಲ ನಮ್ಮ ಹಿರಿಯ ಮತ್ತು ಕಿರಿಯ ಎಲ್ಲ ಮತ್ತು ಉದಯೋನ್ಮುಖ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ತಿಳಿಸುತ್ತಾ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೆ, ವಿಶೇಷವಾಗಿ ಸಾರ್ವಜನಿಕರಿಗೆ ನಮಸ್ಕಾರ ತಿಳಿಸುತ್ತಾ, ಮೊದಲನೇದಾಗಿ ನಮ್ಮ ಗುರುಮಂಗಲ ತಿಪ್ಪೇಸ್ವಾಮಣ್ಣ ಅವ್ರಿಗೆ ಇವತ್ತು ಒಂದು ಅವರು ಮಾಡಿರ್ತಕ್ಕಂಥ ಅಪಾರ ಸಹಕಾರ ಕ್ಷೇತ್ರದಲ್ಲಿ ಮತ್ತು ನಮ್ಮ ಕೂಡ್ಲಿಗಿ ಮತ್ತು ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಸಹಕಾರ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಪರಿಗಣಿಸಿ ಅದೊಂದು ಸಹಕಾರ ಶಿರೋಮಣಿ ಪ್ರಶಸ್ತಿ ಸ್ವೀಕಾರ ಮಾಡಿದ್ದಕ್ಕೆ ಅವರಿಗೆ ನಮ್ಮ ತಾಲೂಕಿನ ಸಮಸ್ತ ಜನತೆ ಪರವಾಗಿ ತುಂಬ ಧನ್ಯವಾದಗಳನ್ನು, ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅವರ ಸೇವೆ ಇದೇ ರೀತಿ ನಿರಂತರವಾಗಿ ಬಡವರ ಕಾಳಜಿ ಬಗ್ಗೆ ಮುಂದುವರಿದೆ ಅಂತ ಹೇಳ್ತಾ, ಇವತ್ತು ನಿನ್ನೆಗೆ ಮೇ 13, 2023 ಇವತ್ತು ನಮ್ಮ ಎಲೆಕ್ಷನ್ ಆಗಿ ನಿನ್ನೆಗೆ 3 ವರ್ಷ ಯಶಸ್ವಿ 3 ವರ್ಷ ಪೂರೈಸಿ 20ನೇ ತಾರೀಕಿಗೆ ಬಂದರೆ ಒಂದು ಸರ್ಕಾರ ಅಧಿಕೃತವಾಗಿ ರಚನೆ ಆಗಿ 3 ವರ್ಷ ಕಂಪ್ಲೀಟ್ ಆಗ್ತದೆ. ಅದರದ್ದೊಂದು ಈ ಒಂದು ಅಡೆತಡೆಗಳು, ಒಂದು ಏನು ಕಷ್ಟಗಳು ಮತ್ತು ಯೋಜನೆಗಳು ಏನೇನು ಬಂದಂಥ ಅಡೆತಡೆಗಳನ್ನು ಮೀರಿ ಇವತ್ತು ಕೂಡ್ಲಿಗಿ ತಾಲೂಕು ಅನ್ನೋದು ಒಂದು ರಾಜ್ಯದಲ್ಲಿ ಅಟ್ಲೀಸ್ಟು ಎಲ್ಲಿ ಕೇಳೋದಕ್ಕೂ ಒಂದು ಸ್ವಲ್ಪ ಕೂಡ್ಲಿಗಿ ಅಂದರೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಡಿಸ್ಕಷನ್ ಆಗೋಂಥದ್ದು ಒಳ್ಳೆ ರೀತಿ ಒಳ್ಳೆ ಬೆಳವಣಿಗೆ ಆಗ್ತಾ ಇರೋದು ಭಾಳ ಸಮಾಧಾನಕ ವಿಚಾರ. ಅದಕ್ಕೆ ಬಹುಮುಖ್ಯ ಕಾರಣಕರ್ತರು ತಾವು ಮಾಧ್ಯಮ ಮಿತ್ರರಾಗಿದ್ದರಿಂದ ಈ ಒಂದು ಖುಷಿಯನ್ನು ಹಂಚ್ಕೊಳ್ಳೋದಕ್ಕೆ ನಮಗೆ ಭಾಳ ಖುಷಿ ಆಗ್ತದೆ. ಯಾಕೆಂತಂದರೆ ನಾವು ಎಷ್ಟಾದರೂ ಓಡಾಡಿ ಕೆಲಸ ಮಾಡಿದ್ರು ಅದನ್ನು ಗುರುತಿಸಿ ಅದನ್ನು ಒಂದು ಪ್ರಚಾರಪಡಿಸೋಂಥ ಕೆಲಸ ತಮ್ಮದಾಗಿರ್ತದೆ. ಸೊ ಅದನ್ನು ಎಲ್ಲ ರೀತಿ ನಮ್ಮ ಕಡೆಯಿಂದ ತಿಳಿದು ಆಗಂಥ ತಪ್ಪುಗಳ ಕೂಡ ತಿದ್ದಿ ಅದನ್ನು ಸರಿದಾರಿಗೆ ತರೋಂಥ ಕೆಲಸನೂ ಸೇರಿಕೊಂಡು ಒಳ್ಳೆ ಕೆಲಸಗಳನ್ನ ಯಾವಾಗಲೂ ಒಂದು ಮುಕ್ತ ಕಂಠದಿಂದ ತಾವೆಲ್ಲರೂ ಕೂಡ್ಲಿಗಿ ಕ್ಷೇತ್ರಕ್ಕೆ ಆಗಬೇಕಾಗಿರೋಂಥ ಕೆಲಸಗಳ ಬಗ್ಗೆನೂ ಕಣ್ತರಿಸಿ ಮತ್ತು ಕೂಡ್ಲಿಗೆ ಈಗ ಆಗಿರೋಂಥ ಕೆಲಸಗಳು ಕೂಡ ನೀವು ಒಂದು ಏನು ಬರವಣಿಗೆಯಿಂದ ಇವತ್ತು ಮತ್ತು ದೃಶ್ಯ ಮಾಧ್ಯಮ ಮತ್ತು ಬರವಣಿಗೆ ಇದರಿಂದನೂ ಕೂಡ ಇವತ್ತು ರಾಜ್ಯಾದ್ಯಂತ ನಮ್ಮ ತಾಲೂಕಿನ ಒಂದು ಒಳ್ಳೆ ರೀತಿ ಚರ್ಚೆಗಳು ಶುರುವಾಗಿದೆ ಕೂಡ್ಲಿಗಿ ತಾಲೂಕಿಗೆ. ಅದಕ್ಕೆಲ್ಲ
ಇವತ್ತು ವಿಶೇಷ ನಿಮಗೆಲ್ಲ ಧನ್ಯವಾದ ತಿಳಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ ಒಂದು ಮಾಧ್ಯಮ ಗೋಷ್ಠಿ ಏರ್ಪಡಿಸಿದ್ದು. ಅದೇ ರೀತಿ ಈಗ 3 ವರ್ಷ ಕಂಪ್ಲೀಟ್ ಆಗಿದೆ. ಇದೇ ರೀತಿ ಮತ್ತೆ ಈಗ 2ನೇ ವರ್ಷದ್ದು ಯಶಸ್ವಿ ಒಂದು ಸಮಾವೇಶ ಕೂಡ ಮಾಡಿದ್ವಿ. ಅದೇ ರೀತಿ ಈಗ 3ನೇ ವರ್ಷ ಕೂಡ ತುಮಕೂರಲ್ಲಿ 20ನೇ ತಾರೀಕು ಒಂದು ಬೃಹತ್ ಸಾಧನಾ ಸಮಾವೇಶ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಒಂದು ಐತಿಹಾಸಿಕ ಬದಲಾವಣೆಗಳು ನಮ್ಮ ರಾಜ್ಯದಲ್ಲಿ ಆಗಿದೆ. ಎಸ್ಪೆಷಲಿ ಹಕ್ಕುಪತ್ರ ವಿತರಣೆ ಆಗಿರ್ಬೋದು, ಭೌತಿಕ ಆಂದೋಲನ ಆಗಿರ್ಬೋದು, ಈ ವಿಷಯಗಳಲ್ಲಿ ಆಗಿರ್ಬೋದು. ಇದಕ್ಕೆ ಒಂದು ಐತಿಹಾಸಿಕ ಬದಲಾವಣೆಗಳು ಹಕ್ಕುಪತ್ರ ವಿತರಣೆ. ಇದು 1,50,000 ಅಲ್ಲ ಮೇಡಮ್, ಈಗ ಹೌದು, ಎಂಟೈರ್ ಸ್ಟೇಟಲ್ಲಿ 1,50,000 ಹಕ್ಕುಪತ್ರಗಳು ವಿತರಣೆ ಆಗಂತ ಕೆಲಸ ಆಗ್ತಾ ಇದೆ ಅವತ್ತು. ಮತ್ತು ಅದೇ ರೀತಿ ಭೌತಿಕ ಆಂದೋಲನ ಕೂಡ ಮಾಡಿ. ಇನ್ನು ಕೂಡ್ಲಿಗೆ ವಿಷಯ ಹೇಳಕ್ಕಂದ್ರೆ ಇವತ್ತು ಏನು ಸರ್ಕಾರ ಸೇವೆಯಲ್ಲಿ ಈಗ ಕಂದಾಯ ಇಲಾಖೆ ರಾಜ್ಯ ಮಟ್ಟದ ರ್ಯಾಂಕಿಂಗ್ನಲ್ಲಿ ವಿಜಯನಗರ ಜಿಲ್ಲೆ 4ನೇ ಸ್ಥಾನದಲ್ಲಿದೆ. ಮತ್ತು ಕೂಡ್ಲಿಗಿ ತಾಲೂಕು ಇಡೀ ರಾಜ್ಯದಲ್ಲಿ ಟಾಪ್ 10 ಅಲ್ಲಿದೆ ನಮ್ಮ ಕೂಡ್ಲಿಗಿ ತಾಲೂಕು ಸರ್ಕಾರಿ ಸೇವೆ. ಮತ್ತೆ ಈಗ ಕೆಲವೆಲ್ಲ ವಿಚಾರಗಳು ನಾವು ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ತಾವೇನೋ ಬವಣೆಗಳ ಬಗ್ಗೆ ಆಗ್ತಾಗಿರೋಂಥ ಕೆಲಸಗಳ ಬಗ್ಗೆ ಏನು ಬೆಳಕು ಚೆಲ್ತಾ ಇದ್ದೀರಿ. ಅದ್ರ ಬಗ್ಗೆ ಮೊದಲನೇದಾಗಿ ಒಂದು ಕೆರೆ ತುಂಬಿಸಿ ಯೋಜನೆ. ಇದು ಇವತ್ತಿನಿಗೂ ಕೂಡ ಆರ್ಥಿಕ ಇಲಾಖೆಯಲ್ಲಿ ಆಗಿರ್ಬೋದು, ಜಲಸಂಪನ್ಮೂಲ ಇಲಾಖೆ ಆದರೂ ಅಲ್ಲಿ ಇಲಾಖೆಗೆ ಹೋದ್ರೆ ನಮ್ಮನ್ನ ಬೇರೆ ರೀತಿಯಲ್ಲೇ ನೋಡ್ತಾರೆ. ಯೂಶಲಿ 2-3 ದಶಕಗಳಾಗ್ತದೆ. ಈಗ ಏನಾದರೂ ಜಲಸಂಪನ್ಮೂಲ ಇಲಾಖೆಯಲ್ಲಿ 2-3 ವರ್ಷದಲ್ಲಿ 4 ವರ್ಷದಲ್ಲಿ ಯಾವುದೂ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲ್ಲ. 20-30 ವರ್ಷ 2-3 ದಶಕಗಳು ಬೇಕು. ಅದು ಹೇಗೆ ಸಾಧ್ಯ ಆಯಿತು ನಿಮಗೆ 2.5 ವರ್ಷದಲ್ಲಿ ನೀವು ಇಷ್ಟು ದೊಡ್ಡ ಪ್ರಾಜೆಕ್ಟ್ನ? ಈಗ ರಾಜ್ಯದಲ್ಲೇ ಅತಿ ದೊಡ್ಡ ಪ್ರಾಜೆಕ್ಟ್ ಈಗ ನೆಕ್ಸ್ಟ್ ಬರ್ತಾ ಇದೆ. ಒಂದು 84-90 ಕೆರೆ ತುಂಬಿಸಂಥದ್ದು ಒಂದು ಕೆರೆ ಬರ್ತದೆ. ಇದು ಅತಿ ದೊಡ್ಡ ಯೋಜನೆ. ಇದು 2.5 ವರ್ಷದಲ್ಲಿ ಹೇಗೆ ಸಾಧ್ಯ ಆಯಿತು ಅಂತ ಕೇಳ್ತಾ ಇದ್ದಾರೆ. ಇದು ಎಲ್ಲ ಕೆರೆ ತುಂಬಿಸೋ ಯೋಜನೆಗಳು ಅವು ಒಪ್ಪಂದ ಇರೋದು ಮುಂಗಾರಲ್ಲಿ ಏನು ನಮ್ಮ ತುಂಗಭದ್ರಾ ವಾಟರ್ ಏನು ಹೋಗಿ ಹೆಚ್ಚುವರಿಯಾಗಿ ಹರಿದು ತುಂಬಿ ಹೆಚ್ಚುವರಿಯಾಗಿ ಹೋಗ್ತದೆ ಅಂತ ನೀರನ್ನ ಈ ಕೆರೆಗಳಿಗೆ ಬೇರೆ ಕಡೆ ಡೈವರ್ಟ್ ಮಾಡೋದು ಅದು ಮುಂಗಾರ ಟೈಮಲ್ಲಿ. ಸೊ ಅಗ್ರಿಮೆಂಟ್ ಇರೋದು ಜೂನ್ನಿಂದ ಸೆಪ್ಟೆಂಬರ್ ಟೈಮಲ್ಲಿ ಕೆರೆಗಳಿಗೆ ನೀರು ತುಂಬ ಕೆಲಸ ಆಗುತ್ತೆ. ಜೂನ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ. ಮುಂಗಾರ ಟೈಮಲ್ಲಿ ಮಾತ್ರ ಕೊಡಲಿಕ್ಕೆ ನಮ್ಗೆ ಅವಕಾಶ ಇರ್ತದೆ, ನಮಗೆ ನೀರು ಬರೋದಕ್ಕೆ. ಸೊ ಅವಾಗೆಲ್ಲ ಪೂಜೆ ಮಾಡಿ ಎಲ್ಲ ಟ್ರಯಲ್ ಟೆಸ್ಟ್ ಎಲ್ಲ ಮಾಡಿ ರೆಡಿ ಇಟ್ಕೊಂಡು ಸಣ್ಣ ಪುಟ್ಟ ಅಡೆತಡೆಗಳಿದ್ದು ಎಲ್ಲ ಏನೇನೋ ವರ್ಕ್ ಇದನ್ನ ಎಲ್ಲಾದ್ನೂ ರೆಡಿ ಮಾಡಿ ತಹಶೀಲ್ದಾರರು ಮತ್ತೆ ಅವರ ಇಲಾಖೆ ಒಂದು ಕಾಳಜಿಯಿಂದ ಇವತ್ತು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಕ್ಕುಪತ್ರಗಳು ನಾವು ಸುಮಾರು 4,295 ವಾಸದಾರರಿಗೆ ಉಚಿತ ಇದು ಭೌತಿಕ ಆಂದೋಲನದಲ್ಲಿ. ಆಮೇಲೆ ಹಕ್ಕುಪತ್ರಗಳು 5,951 ಹಕ್ಕುಪತ್ರಗಳ ಪೈಕಿ 3,227 3,227 ಹಕ್ಕುಪತ್ರಗಳನ್ನು ನೋಂದಣಿ ಮಾಡಿಸಿ ಈಗ 911 ಈ ಸೊತ್ತು ವಿತರಿಸಲಾಗಿರ್ತದೆ ಅವರಿಗೆ. ಮತ್ತೆ ಯಾವುದೇ ರೀತಿ ಮಧ್ಯವರ್ತಿಗಳಿದ್ದಂಗೆ ನಾನು ಸುಮಾರು ಪಂಚಾಯತ್ಗಳಿಗೆ ನಾನೇ ವೈಯಕ್ತಿಕವಾಗಿ ಹಣ ಕೊಟ್ಟಿದ್ದೀನಿ. ಯಾರು ಕಟ್ಟಕ್ಕೆ ಆಗ್ತಾ ಇಲ್ವೋ ಹೇಳಿ ಅಂತ ಹೇಳ್ಬಿಟ್ಟು ನಾವೇ ಕೊಟ್ಟಿದ್ವಿ. ಇನ್ನೂ ಯಾವ್ಯಾವ ಪೆಂಡಿಂಗ್ ಇದಾವೋ ಯಾರ್ಯಾರಿಗೆ ಕೊಟ್ಟೂರು ತಹಶೀಲ್ದಾರ್ ಕೂಡ ಹೇಳಿದ್ದೀನಿ. ಅಲ್ಲಿ ಕೂಡ ತುಂಬ ಚೆನ್ನಾಗೆ ವರ್ಕ್ ನಡೀತಾ ಇದೆ ಈ ವಿಷಯವಾಗಿ. ಮತ್ತೆ ಕೆಲವು ನಮ್ಮ ಗಮನಕ್ಕೆ ನಾವು ವಿಶೇಷವಾಗಿ ಹಳ್ಳಿಗಳು ಹೋದಾಗ ಸುಂಕದಕಲ್ಗೆ ಹೋಗಿದ್ವಿ. ಅಲ್ಲಿ ಒಂದು ಹೊಸ ಕಾಲನಿ ಆಗಿದೆ. 25 ವರ್ಷ ಅದನ್ನು ಭಾಗೀರಥಿ ಮೇಡಮ್ ಟೈಮಲ್ಲಿ ಅಲ್ಲಿ ಆಶ್ರಯ ಕಾಲನಿ ಮಾಡಿಕೊಟ್ಟು ಇವತ್ತುವರೆಗೂ ಹಕ್ಕುಪತ್ರ ವಿತರಣೆ ಆಗಿಲ್ಲ. ಈಗ ಹಳೆ ರೆಕಾರ್ಡ್ಸ್ ಎಲ್ಲ ಕಳೆದೋಗಿದೆ ಅಂತ ಹೇಳಿದ್ರು. ನಾನು ಅಲ್ಲೇ ನೆಕ್ಸ್ಟ್ ಡೇನೆ DS ಅವರು, CEO ಅವರು, EO ಅವರು ಎಲ್ಲ ಮತ್ತೆ PD ಅವರೆಲ್ಲ ಹೋಗಿ ವಿಸಿಟ್ ಮಾಡಿ ಮತ್ತೆಲ್ಲ ಈಗ ರೆಕಾರ್ಡ್ಸ್ ರೆಡಿ ಮಾಡಿಬಿಟ್ಟು ಅವ್ರ ಹಕ್ಕುಪತ್ರ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಈಗ ನನಗೆ ಬೇಜಾರು ಏನಂತಂದ್ರೆ ಕೆಲವು ಸರಿ ಅಧಿಕಾರಿಗಳ ನಿರ್ಲಕ್ಷ್ಯ ಬಹಳ ಬೇಸರ ಅನಿಸ್ತದೆ. ಯಾಕೆಂದ್ರೆ ನಾವು ಹೋದಾಗಲೇ ಅಲ್ಲಿ ನೈಜ ಪರಿಸ್ಥಿತಿ ಗೊತ್ತಾಗ್ತಾ ಇದೆ. ಅದು ಹೋಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಕೇಳೋರು ಯಾರನ್ನಂತ ಇದಿರ್ತಿದ್ದಾರೆ. ವೈಯಕ್ತಿಕವಾಗಿ ಅಲ್ಲಿ ತಿಳ್ಕೊಂಡು ಸ್ವೈಚ್ಛತೆಯಿಂದ ಅಲ್ಲಿ ಸಾರ್ವಜನಿಕರಿಗೆ ಬೇಕಾಗಂತ ಕೆಲಸಗಳು ಕೆಲವು ಸರಿ ಆಗ್ತಾ ಇಲ್ಲ ಅನ್ನೋದು ಒಂದು ಬೇಜಾರಿದೆ. ಬಟ್ ಅದಕ್ಕೆ ನಾವು ತುಂಬಾ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಈಗ ಕೆಲವರೆಲ್ಲ ನನಗೂ ಗ್ರೂಪ್ಗಳಿಗೆ ಹಾಕ್ತಾರೆ, ವೈಯಕ್ತಿಕ ಕಳಿಸ್ತಾರೆ, ಅಧಿಕಾರಿಗಳು MLA ತರ ವಹಿಸ್ತಾ ಇದ್ದಾರೆ, ಕಂಟ್ರೋಲ್ ಇಲ್ಲ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ದಯವಿಟ್ಟು ಹೇಳ್ತೀನಿ ಆಯ್ತಾ, ಯಾವ್ದಾದ್ರು ಒಂದು ಪ್ರೂಫ್ ಸಮೇತ ಯಾವ್ದಾದ್ರು ಒಂದು ದಯವಿಟ್ಟು ಕೊಡಿ. 0 ಟಾಲರೆನ್ಸ್ ಆಯ್ತಾ. ಯಾವುದೇ ಕಾರಣಕ್ಕೂ ನಾವು ಭ್ರಷ್ಟಾಚಾರನ ತಾಲೂಕಲ್ಲಿ ಸಹಿಸೋದಿಲ್ಲ ಆಯ್ತಾ. ಅದರಲ್ಲಿ ನಾವು ಏನಂಗಂತಾರೆ ಏಕವಚನದಲ್ಲಿ ಬೈಯಲ್ಲ, ಕೆಟ್ಟ ಪದ ಉಪಯೋಗಿಸಲ್ಲ, ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡ್ತೀವಿ ಆಯ್ತಾ. ಪ್ರೊಫೆಷನಲ್ ಆಗಿ ಉತ್ತರ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಸಾರ್ವಜನಿಕರಿಗೆ, ಬಡವರಿಗೆ
ಇಲ್ಲಿ ಅವ್ರಿಗೆ ತೊಂದರೆ ಆಗೋದನ್ನ ನಾವು ಖಂಡಿತ ಸಹಿಸೋದಿಲ್ಲ. ನಿಮ್ಮ ಗಮನಕ್ಕೆ ಏನಾದ್ರು ಬಂದ್ರೆ ದಯವಿಟ್ಟು ನಮಗೆ ವಾಟ್ಸಪ್ಪಲ್ಲಿ ಆಗಿರ್ಬೋದು ಏನಾದರೂ ಒಂದು ನಿಖರ ಮಾಹಿತಿ ಕೊಡಿ, ಖಂಡಿತ ಅವಾಗಿಂದ ಅವಾಗಲೇ ಕ್ರಮ ತಗೊಳ್ತೀವಿ. ಯಾವುದೇ ರೀತಿ ಅದರಲ್ಲಿ ಮುಲಾಜಿ ತಾಲೂಕು ಆಫೀಸಲ್ಲಿ ಆಗಿರ್ಬೋದು, ಪೊಲೀಸ್ ಸ್ಟೇಷನಲ್ಲಿ ಆಗಿರ್ಬೋದು, ನಮ್ಮ ಪಂಚಾಯತಿಯಲ್ಲಿ ಆಗಿರ್ಬೋದು, ಜಸ್ಕಾಮಲ್ಲಿ ಯಾವುದಾದ್ರೂ ಇಲಾಖೆಯಲ್ಲಿ ಆಯ್ತಾ, ನಾವು ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಅದ್ರ ಮೇಲೆ ಏನಾದರೂ ಅವ್ರು ಮಾಡಿದ್ರೆ ಖಂಡಿತ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ತೀವಿ. ಈಗ ನಿಮಗೆ ಅಕ್ಕಿದೊಂದು ಈಗ ಒಂದು ಗೊತ್ತಾಗಿದೆ ವಿಷಯ, ಅಕ್ಕಿ ವಿಷಯದಲ್ಲಿ ಅದನ್ನ ನಾವು ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಅವರು 2000 ಮುಖ್ಯಮಂತ್ರಿ ಆದಾಗ ಫಸ್ಟ್ ಓದಿ ತಗೊಂಡು ಮುಖ್ಯಮಂತ್ರಿ ಚೇರಲ್ಲಿ ಕೂತ್ಕೊಂಡಾಗ ಫಸ್ಟ್ ಸೈನ್ ಮಾಡಿದ್ದೆ ಬಡವರಿಗೆ ಉಚಿತವಾಗಿ ಅಕ್ಕಿ ವಿತರಣೆ ಯೋಜನೆ. ಸೊ ಅಂತ ಒಂದು ನಮ್ಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ಒಂಥರ ಈ ತರ ಅದು ತಪ್ಪು ಆಗಿರೋದನ್ನ ನಾವು ಕೂಡ ಯಾವುದೇ ಕಾರಣಕ್ಕೂ ಸಹಿಸೋದಕ್ಕೆ ನಾವು ಒಪ್ಪೋದಿಲ್ಲ. ಅದಕ್ಕೋಸ್ಕರ ಈಗ ಇವತ್ತು ಅವ್ರಿಗೆ ಒಂದು ಪನಿಷ್ಮೆಂಟ್ ಪೋಸ್ಟಿಂಗ್ ಆಗಿ ನಮ್ಮ ತಾಲೂಕಿಂದ ಇಬ್ಬರಿಗೂ ಎತ್ತಂಗಡಿ ಆಗಿದೆ. ಒಂದು ಆದೇಶ ಕೂಡ ಬಂದಿದೆ.